ರಾಜಣ್ಣ ವಜಾ ವಿಚಾರ ನನಗೆ ಗೊತ್ತೇ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಜ್ವರ ಇತ್ತು, ನಾನು ಮನೆಯಲ್ಲಿ ಮಲ್ಕೊಂಡಿದ್ದೆ, ಅದು ಏನು ಅಂತ ತಿಳ್ಕೊಂಡು ಮಾತಾಡ್ತೀನಿ ಅಂತ ಮಹದೇವಪ್ಪನವರು ಹೇಳಿದ್ದಾರೆ. ಐ ಡೋಂಟ್ ನೋ ಮಹದೇವಪ್ಪನವರು ಎಷ್ಟು ನಿಜ ಹೇಳಿದಾರೋ ಇಲ್ವೋ ಅಂತ ಹೇಳಿ, ಯಾಕಂದ್ರೆ ಮಹದೇವಪ್ಪ ಅವರು ಕೂಡ ಸಂಪುಟದಲ್ಲಿದ್ದಾರೆ. ಜ್ವರ ಇದ್ರು, ಮಲಗಿದ್ರು ಅಥವಾ ಏನೇ ಆಕ್ಟ್ ಮಾಡ್ತಿದ್ರು, ರಾಜಣ್ಣ ಅವರು ವಜಾ ಮಾಡಿರೋ ವಿಚಾರ ಗೊತ್ತಿಲ್ಲ ಅನ್ನೋ ತರ ಏನಿರಲ್ಲ. ಕಾಂಗ್ರೆಸ್ ಸಾಮಾಜಿಕ ನ್ಯಾಯದ ಪರವಾಗಿರುತ್ತೆ, ನಮಗೆ ಹೈಕಮಾಂಡೇ ಸುಪ್ರೀಮು, ಅವರೇ ಫೈನಲ್ಲು, ಕಾಂಗ್ರೆಸ್ನಲ್ಲಿ ನಾವೆಲ್ಲರೂ ದೋಸ್ತಿಗಳೇ ಅಂತ ಬೆಂಗಳೂರಲ್ಲಿ ಎಚ್ ಸಿ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ರಾಜಣ್ಣ ಅವ್ರ ವಜಾ ವಿಚಾರ ಗೊತ್ತೇ ಇಲ್ಲ ಅಂತ ಹೇಳಿರೋದು ಮಾತ್ರ ನಿಜ ಅಂತ ಅನ್ಕೊಳ್ಳಿಕ್ಕಾಗಲ್ಲ. ಎಚ್ ಮಹದೇವಪ್ಪ ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಅವರು ಸಾಮಾಜಿಕ ನ್ಯಾಯದ ಪರ, ಸಂವಿಧಾನ ಪರ, ಪ್ರಜಾಪ್ರಭುತ್ವ ಪರನೇ ಇರೋದು. ಥ್ರೂಔಟ್ ದಿ ರೈಟ್ ಫ್ರಮ್ ಫ್ರೀಡಮ್ ಮೂವ್ಮೆಂಟ್. ನಮ್ದು ಏನ್ ಗೊತ್ತಿಲ್ಲ, ಏನಾಗಿದೆ ಅಂತಾನೆ ಗೊತ್ತಿಲ್ಲ. ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ, ಏನಾಗಿದೆ ಅನ್ನೋದೇ ಗೊತ್ತಿಲ್ಲ. ಜ್ವರ ಬಂದು ಮಲಗಿದ್ದೆ, ಗೊತ್ತಾಯ್ತಾ? ಎಲ್ಲರೂ ನಾವೆಲ್ಲ ಕಾಂಗ್ರೆಸ್ನವರೆಲ್ಲ ದೋಸ್ತಿಗಳೇ. ಹೈಕಮಾಂಡ್ ಸುಪ್ರೀಂ ನಮ್ಗೆ, ಅವ್ರು ಏನ್ ಹೇಳ್ತಾರೆ ಅದು ಫೈನಲ್. ಕಾಂಗ್ರೆಸ್ ಯಾವಾಗಲೂ ಸಾಮಾಜಿಕ ನ್ಯಾಯದ ಪರ, ಸಂವಿಧಾನ ಪರ, ಪ್ರಜಾಪ್ರಭುತ್ವ ಪರನೇ ಇರೋದು. ಥ್ರೂಔಟ್ ದಿ ರೈಟ್ ಫ್ರಮ್ ಫ್ರೀಡಮ್ ಮೂವ್ಮೆಂಟ್. ನಮ್ದು ಏನ್ ಗೊತ್ತಿಲ್ಲ, ಏನಾಗಿದೆ ಅಂತಾನೆ ಗೊತ್ತಿಲ್ಲ. ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ, ಏನಾಗಿದೆ ಅನ್ನೋದೇ ಗೊತ್ತಿಲ್ಲ. ಜ್ವರ ಬಂದು ಮಲಗಿದ್ದೆ, ಗೊತ್ತಾಯ್ತಾ?